ಸಾಮಾನ್ಯವಾಗಿ ಇವತ್ತು ಒಂದು BMD ಏಕಾತ ಸೈಟ್ಗಳು ಕಡಿಮೆ ಬಡ್ಜೆಟಲ್ಲಿ ಸಿಗತ್ತೆ ಅಂತ ಸಾಕಷ್ಟು ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇರ್ತೀರಾ. ಆದರೆ ಕಡಿಮೆ ಬಡ್ಜೆಟಲ್ಲಿ ಏಕಾತ ಸೈಟ್ಗಳು ಬೇಕಂದ್ರೆ 100ರಿಂದ 150 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಹೋಗ್ಬೇಕಾಗತ್ತೆ. ಆದರೆ ದುರ್ಗೇಶ್ ವೆಂಚರ್ಸ್ ಸತತ ಗ್ರಾಹಕರಿಗೆ ಮಾರ್ಕೆಟ್ ಪ್ರೈಸಲ್ಲಿ ಫೈಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಎಲ್ರಿಗೂ ಚಾಲೆಂಜ್ ಮಾಡ್ತಾ ಮಾರ್ಕೆಟ್ಗಿಂತ 1000 ರೂಪಾಯಿ ಸ್ಕ್ವೇರ್ ಫೀಟ್ ಕಡಿಮೆ ಮಾರಾಟ ಮಾಡ್ತಾ ಇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕಾತ ಪ್ರಾಪರ್ಟಿ ನೆಲಮಂಗಲದಲ್ಲೇ ಕಡಿಮೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರೈಸ್ ಬಂದು 2499 ರೂಪಾಯಿ ಸ್ಕ್ವೇರ್ ಫೀಟ್ನ ಮಾಡ್ತಾ ಇದ್ದೀವಿ. ಏಕಾತ ಪ್ರಾಪರ್ಟಿ. ಹಾಗೆ ವಿಶೇಷವಾಗಿ ಸಂಕ್ರಾಂತಿ ಶಿವರಾತ್ರಿಗೆ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತಾ ಇದ್ದೀವಿ. ಈ ಆಫರ್ನ ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ ಸುತ್ತಲೂ ಡೆವಲಪ್ಮೆಂಟ್ಸ್ ಏನು ಬರುತ್ತೆ, ಕನ್ಸ್ಟ್ರಕ್ಷನ್ ಯಾಕೆ ಮಾಡ್ಕೋಬೇಕು, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಏನು ಲಾಭ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಲಾಭ, ಸುತ್ತಲೂ ಡೆವಲಪ್ಮೆಂಟ್ಸ್ ಏನು, ಪ್ರತಿಯೊಂದು ಟಿಪ್ಸ್ನ ಈ ವಿಡಿಯೋಲಿ ನಿಮ್ಗೆ ತೋರಿಸ್ತಾ ಲೇಔಟಿಗೆ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಗುರುಗುಂಟೆಪಾಳ್ಯ ಹತ್ರ ಸದ್ಯಕ್ಕಿದ್ದೀವಿ. ಇಲ್ಲೆಲ್ಲ ಮೆಟ್ರೋ ಸ್ಟೇಷನ್ ಇರೋದು ನೀವು ನೋಡ್ತಾ ಇದ್ದೀರಾ. ಡೈರೆಕ್ಟ್ ಮೆಜೆಸ್ಟಿಕ್ ಇಂದ ಯಶವಂತಪುರದಿಂದ ಗುರುಗುಂಟೆಪಾಳ್ಯ, ಇಲ್ಲಿಂದ 15 ನಿಮಿಷಕ್ಕೆ ನಮ್ಮ ಲೇಔಟ್ಗೆ ಹೋಗ್ಬೋದು. 2499 ರೂಪಾಯಿ BMD ಸೈಟ್ಸ್ಗಳು ಯಾರೂ ಕೊಡೋದಿಲ್ಲ. ಆ ಸರೌಂಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು 5000 ರೂಪಾಯಿ ಸ್ಕ್ವೇರ್ ಫೀಟ್ ಮಾರಾಟ ಮಾಡ್ತಾ ಇದ್ರೆ, ದುರ್ಗೇಶ್ ವೆಂಚರ್ಸ್ 2500 ರೂಪಾಯಿ ಸ್ಕ್ವೇರ್ ಫೀಟ್ ನ ಮಾರಾಡ್ತಾ ಇದೆ. ವಿಶೇಷವಾಗಿ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತಾ ಇದೀವಿ. ಖಂಡಿತ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕಾತ ಪ್ರಾಪರ್ಟಿನ ನೀವು ನಿಜವಾಗ್ಲೂ ಮಾಡೇ ಮಾಡ್ಕೊಂತೀರಾ. ನಮ್ಮ ಪ್ರಯತ್ನ ಯಾವತ್ತು ನಿಮಗೋಸ್ಕರ. ಕೊನೆವರೆಗೂ ನೋಡ್ತಾ ಇರಿ. ಬನ್ನಿ ಲೇಔಟ್ಗೆ ಹೋಗೋಣ. ಸಾಕಷ್ಟು ಜನ ದೊಡ್ಡಬಳ್ಳಾಪುರ ರೋಡ್ ಅನ್ನೋ ಅಷ್ಟಿಗೆ ಸಿಕ್ಕಾಪಟ್ಟೆ ದೂರ ಇದೆಯೇನೋ, ದೊಡ್ಡಬಳ್ಳಾಪುರದಲ್ಲೇನೋ ಅಂತ ಅನ್ಕೊಂತಾರೆ. ಖಂಡಿತ ಆಗಾಗಲ್ಲ. ನೀವು ಏನಾದರೂ ತುಮಕೂರು ರೋಡಲ್ಲಿ ಹರ್ಷ ಹಾಸ್ಪಿಟ್ಲಿಂದ ನೆಲಮಂಗಲ ಕಡೆ ಒಳಗಡೆ ಟರ್ನ್ ಆಗಿದ ತಕ್ಷಣ ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆ, ನೆಲಮಂಗಲದಿಂದ ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೊಡ್ಡಬಳ್ಳಾಪುರ ರೋಡು. ಇಲ್ಲಿಂದ 10 ಮಿನಿಟ್ಸಲ್ಲಿ ನಮ್ಮ ಲೇಔಟ್ಗೆ ತಲುಪಬಹುದು. ಹಾಗೆ ಆ ಸರೌಂಡಿಂಗಲ್ಲಿ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಕ್ರಿಸ್ ಜೈನ್ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು. ಹಾಗೆ ನಿಮಗೆ ಪ್ರತಿಯೊಂದು ಡೆವಲಪ್ಮೆಂಟ್ ತೋರಿಸ್ಕೊಂತ ಲೇಔಟ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರ ನೋಡಿ, ಇದು ನೇವಿ ಪ್ರಾಪರ್ಟಿ. ಈ ಸರೌಂಡಿಂಗ್ ಏನಿದೆ, ಸುತ್ತಲೂ ಸಾವಿರಾರು ಎಕರೆಯಲ್ಲಿ ಇದು ನೇವಿ ಪ್ರಾಪರ್ಟಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಯಾವ ಟೈಮಲ್ಲಾದರೂ ಇದು ಡೆವಲಪ್ಮೆಂಟ್ ಶುರು ಆಗ್ಬೋದು. ಇದ್ರ ಅಟ್ಯಾಚ್ಡೇ ನಮ್ಮ ಲೇಔಟ್ ಇರೋದು ನೋಡಿ. ಯೋಚನೆ ಮಾಡಿ, ನೇವಿ ಮಿಲಿಟರಿ ಪ್ರಾಪರ್ಟಿ ಹಿಂಭಾಗ ಇರುವಂಥದ್ದು ನಮ್ಮ ಲೇಔಟು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾಳೆಗೆ ಏನೆಲ್ಲ ಪ್ರೈಸಸ್ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಎರಡ್ 2020ರಲ್ಲಿ ಇದೇ ಪ್ರಾಪರ್ಟಿ 30 ಲಕ್ಷ, 5 ವರ್ಷ ಬಿಟ್ಟು ಮಾಡಿದ್ರೆ 1 ಕೋಟಿ. ಅದಕ್ಕೆ ಹೇಳೋದು ಸರ್, ಈ ಮಣ್ಣು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿಗಟ್ಟಲೆ ಲಾಭ ಮಾಡ್ಕೊಳ್ಳಿದ್ರೆ ಯಾವುದೇ ಸುಳ್ಳಿಲ್ಲ. ದುರ್ಗೇಶ್ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ವಿಕ್ರಮ್. ನೋಡಿ ಸರ್, ಲಾಸ್ಟ್ ಟೈಮ್ ಅಲ್ಲೇ ಪೂಜೆ ಮಾಡ್ತಾ ಇದ್ವಿ 1 ವಾರದ ಹಿಂದೆ. ನೋಡಿ ಸರ್, ಪ್ರೆಸೆಂಟ್ ನಮ್ಮ ಲೇಔಟಲ್ಲಿ ಎಷ್ಟೆಲ್ಲ ಡೆವಲಪ್ಮೆಂಟ್ ಫಾಸ್ಟಾಗಿ ಆಗ್ತಾ ಇದೆ ಅಂತ ನೋಡಿ. ಕ್ರಾಸ್ ಬೋರ್ಡ್ ಆಗಿರ್ಬೋದು, ನಂಬರ್ ಬೋರ್ಡ್ ಆಗಿರ್ಬೋದು, ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು, ಪವರ್ ಆಗಿರ್ಬೋದು, CC ಕ್ಯಾಮ್ರಾ ಆಗಿರ್ಬೋದು, ಹಾಗೆ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಆಮೇಲೆ ಸ್ಲ್ಯಾಬ್ ಆಗಿರ್ಬೋದು, ಎಲ್ಲನೂ ಕೆಲಸ ಮುಗಿದಿದೆ. ಆಲ್ರೆಡಿ 50% ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 15-20 ದಿವಸದಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಡ್ತೀವಿ. ನೋಡಿ ಸರ್, ಸುತ್ತಲೂ ಕಾಂಪೌಂಡ್ ಸಮೇತ ನಮ್ಮ ಲೇಔಟಲ್ಲಿ ಆಗ್ತಾ ಇದ್ವಿ. ಇದು ಗೇಟೆಡ್ ಕಮ್ಯುನಿಟಿ ಇರೋವಂಥ ಲೇಔಟು. ಈ ಸರೌಂಡಿಂಗಲ್ಲಿ ಪ್ರಾಪರ್ಟಿ ಬೆಲೆ ಸಿಕ್ಕಾಪಟ್ಟೆ ಹೈಕ್ ಆಗ್ತಾ ಬರ್ತಾ ಇದೆ. ಯಾಕಂದರೆ ನೀವು ಒಂದು ವಿಡಿಯೋ ನೋಡಿರ್ತೀರಾ, ತುಮಕೂರುವರೆಗೂ ಮೆಟ್ರೋ ಅಪ್ರೂವಲ್ ಆಗಿರೋದ್ರಿಂದ ಇಲ್ಲಿನ ರೈತರು ಪ್ರತಿಯೊಂದು ಎಕರೆಗೆ 1-1.5 ಕೋಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಪ್ರಾಪರ್ಟಿ ಬೆಲೆ ದಿನ ದಿನ ಹೆಚ್ಚಾಗ್ತಾ ಇದೆ. ಇದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಕನ್ಸ್ಟ್ರಕ್ಷನು ಮಾಡ್ಕೋಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಒಂದು 5-6 ವರ್ಷ ಬಿಟ್ಟು ಮಾರ್ತೀವಿ ಅಂದರೆ ಒಳ್ಳೆ ಲಾಭಕ್ಕಂತೂ ಮಾರ್ಬೋದು. ಯಾಕೆ ಲಾಭ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ತಗೋಬೋದು, ಇಲ್ಲಿಂದ ಒಂದು 8-9 ಕಿಲೋಮೀಟ್ರಲ್ಲಿ ಕ್ವೀನ್ ಸಿಟಿ ಬರ್ತಾ ಇರೋದ್ರಿಂದ ನಿಮ್ಮ ಪ್ರಾಪರ್ಟಿ ಬೆಲೆ 100% ಹೈಕ್ ಆಗೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ಗೋಲ್ಡ್ ಮೇಲೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಇವತ್ತು 10,000, ನಾಳೆ 12,000, ನಾಳೆ 15,000 ಆಗ್ಬೋದು ಅಂದ್ಬಿಟ್ಟು ಪ್ರತಿಯೊಬ್ರು ತಗೊಂಡೋಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ. ಆದ್ರೆ ಮೈ ಮೇಲೆ ಹಾಕೊಂಡು ತಿರುಗೋದಕ್ಕೆ ಭಯ ಪಡ್ತಾ ಇದೀವಿ, ಎಲ್ಲಿ ಕಳ್ತನ ಆಗ್ಬಿಡುತ್ತೋ, ಎಲ್ಲಿ ಕಳ್ಳರು ಬರ್ತಾರೆ ಅಂತ. ಅದೇ ಈ ಪ್ರಾಪರ್ಟಿನ ಒಂದ್ಸಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ, ನಿಮ್ ಮಕ್ಕಳಲ್ಲ, ನಿಮ್ ಮೊಮ್ಮಕ್ಕಳು ಬಂದ್ರು ಈ ಪ್ರಾಪರ್ಟಿ ಇಲ್ಲೇ ಇರತ್ತೆ. ಆದ್ರೆ ಕೋಟಿ ಗಟ್ಲೆ ಲಾಭ ತಂದಿರತ್ತೆ, ಸೇಫ್ ಆಗೂ ಇರ್ತೀರಾ. ಅದಕ್ಕೆ ಹೇಳೋದು, ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭ ಮಾಡ್ಕೊಳ್ಳಿ.
ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದ್ರೆ ಇದು ಏಕಾತ ಪ್ರಾಪರ್ಟಿ ಆಗಿರೋದ್ರಿಂದ ಡಾಕ್ಯುಮೆಂಟ್ ಯಾವುದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಇದು ಜನರಲ್ ಪ್ರಾಪರ್ಟಿ DC ಕನ್ವರ್ಷನ್ ಆಗಿ BMRDAಗೆ ಅಪ್ರೂವಲ್ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. 100% ಡೆವಲಪ್ಮೆಂಟ್ ಆಗಿದ ತಕ್ಷಣನೇ ನಿಮ್ಗೆ ಇಮಿಡಿಯೇಟ್ ಆಗಿ ಇಂಡಿವಿಜುವಲ್ ಖಾತೆ ಬಂದ್ಬಿಡುತ್ತೆ. ಹಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಖಾತಾನು ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ತಗೊಳಕ್ ಹೋದ್ರೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಸಿಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಬೆಲೆಯಲ್ಲಿ ಕನ್ಸ್ಟ್ರಕ್ಷನ್ ಲೋನ್, ಕಾಂಪೋಸಿಟ್ ಲೋನು ಸಿಗುತ್ತೆ. ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿಂದ ಜಸ್ಟ್ ನೆಲಮಂಗಲ 10 ನಿಮಿಷಕ್ಕೆ ಸೇರ್ಕೊಂತೀರಾ. ಹಾಗೆ ಈ ಕಡೆಯಿಂದ ದೊಡ್ಡಬಳ್ಳಾಪುರಗೆ 15 ನಿಮಿಷಕ್ಕೆ ಸೇರ್ಕೊಂತೀರಾ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಒಂದು 25 ನಿಮಿಷಕ್ಕೆ ಸೇರ್ಕೋಬಹುದು. ಹಾಗೆ ದಾಬಾಸ್ಪೇಟೆ ಆಗಿರ್ಬೋದು, ಈ ಕಡೆ ಯಲಹಂಕ ಆಗಿರ್ಬೋದು, ಈ ಮಧ್ಯದಲ್ಲಿ ಇರುವಂಥ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿರುವಂಥ BMRDA ಲೇಔಟ್ ಆಗಿರುತ್ತೆ. ಹಾಗೆ ಇಲ್ಲಿಂದ ಸ್ಕೂಲ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಅಲ್ಲಿ ಕನ್ಮಂಗ್ಲ ಗೇಟ್ ಅಲ್ಲಿ ಕ್ರಿಸ್ ಜೈನ್ ಪಬ್ಲಿಕ್ ಸ್ಕೂಲ್ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಲ್ಲಿ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇರಿಂದ, ಹಾಗೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಒಂದು ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. 2026 ಬಂತು, ಹೊಸ ಕಾರ್ ತಗೋಬೇಕು, ಹೊಸ ಬೈಕ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರಾ? ಬೇಡ ಸರ್, ನನ್ನ ಮಾತು ಕೇಳಿ, ಈ ಸೈಟ್ ತಗೊಳ್ಳಿ. 2027 ನೀವು ಕಿಂಗ್ ಆಗಿಲ್ಲ ಅಂದ್ರೆ ಕೇಳಿ ಸರ್. ಲೇಔಟ್ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಇದು BMRDA ಲೇಔಟ್ ಆಗಿರೋದ್ರಿಂದ 30 ಫೀಟ್ ವೈಡ್ ರೋಡ್ ಕೊಡಬೇಕಾಗುತ್ತೆ. ಈಗಾಗಲೇ ನಮ್ಮ ಲೇಔಟ್ ಅಲ್ಲಿ ನಂಬರ್ ಬೋರ್ಡ್ ಆಗಿರ್ಬೋದು, ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಕ್ರಾಸ್ ಬೋರ್ಡ್ ಆಗಿರ್ಬೋದು, ಸ್ಲ್ಯಾಬ್ ಆಗಿರ್ಬೋದು, ಕರ್ವ್ ಸ್ಟೋನ್ ಆಗಿರ್ಬೋದು. ಹಾಗೆ ನಮ್ಮ ಲೇಔಟ್ ಅಲ್ಲಿ ವಿಶೇಷವಾಗಿ ನಾವು ಸುತ್ತಲೂ ಕಾಂಪೌಂಡ್ ಹಾಕೊಡ್ತಾ ಇದ್ವಿ. ಈಗಾಗಲೇ ನಮ್ಮ ಲೇಔಟ್ ಅಲ್ಲಿ CC ಕ್ಯಾಮ್ರಾನು ಹಾಕಿ ವಿತ್ ವಾಚ್ಮ್ಯಾನ್ ಸಮೇತ ಇಕ್ಕಿರೋದ್ರಿಂದ ಈ ಲೇಔಟ್ ಅಲ್ಲಿ 100% ಇನ್ವೆಸ್ಟ್ಮೆಂಟ್ಗೆ ಬೆಟರ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ದುರ್ಗಾಶ್ರೀ ವೆಂಚರ್ಸ್ ಇಂದ ರಿಯಲ್ ಎಸ್ಟೇಟ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ನಾನು ಪ್ರತಿಯೊಂದ್ಸಲಿ ಗ್ರಾಹಕರಿಗೆ ಹೇಳ್ತಾ ಇರ್ತೀನಿ, ನಮ್ಮ ಕಂಪ್ನಿಗೆ ಒಂದ್ಸಲಿ ವಿಸಿಟ್ ಮಾಡಿ. ನಾವು ಯಾವುದೇ ಒಂದು ಲೊಕೇಶನ್ ಅಲ್ಲಿ ಲೇಔಟ್ ನ ಲಾಂಚ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ ಫೈಟ್ ಮಾಡ್ತಾ ಇರ್ತೀವಿ. ಬೇರೆ ಕಂಪ್ನಿಗೂ ನಮ್ಮ ಕಂಪ್ನಿಯಲ್ಲಿ ತಗೊಳ್ಳೋದ್ರಿಂದ ಗ್ರಾಹಕರಿಗೆ ಏನ್ ಲಾಭ ಬರುತ್ತೆ ಅಂದ್ರೆ ಅವ್ರಿಗಿಂತೂ 500 ರೂಪಾಯಿ 1000 ರೂಪಾಯಿ ಕಡಿಮೆ ಮಾರಾಟ ಮಾಡ್ತಾ ಇದ್ವಿ. ಈ ಸರೌಂಡಿಂಗ್ ಅಲ್ಲಿ ನೀವು ಸರ್ವೆ ಮಾಡಿ, ಬೇರೆಯವರು 3000, 4000, 5000 ಮಾಡ್ತಾ ಇದ್ರೆ ದುರ್ಗಾಶ್ರೀ ವೆಂಚರ್ಸ್ ಇಂದ ಕೇವಲ 2499 ರೂಪಾಯಿ ಫಾರ್ ಸ್ಕ್ವೇರ್ ಫೀಟ್ ಏಕಾತ ಪ್ರಾಪರ್ಟಿನ ಕೊಡ್ತಾ ಇದೀವಿ. ಹಾಗೆ ಈ ಸಂಕ್ರಾಂತಿ ಶಿವರಾತ್ರಿಗೆ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತಾ ಇದೀವಿ. 1.5 ಲಕ್ಷ ರೂಪಾಯಿ ಬೆನಿಫಿಟ್ಸ್ ಮಾಡ್ಕೊಡ್ತಾ ಇದೀವಿ. ನಾವು ಗ್ರಾಹಕರ ಪರ ಯಾವತ್ತೂ ನಿಲ್ತಿರ್ತೀವಿ, ಸಾಕಷ್ಟು ಲಾಭನ ಮಾಡ್ಕೊಡ್ತೀವಿ. ಹಾಗೆ ನಾನು ಪ್ರತಿಯೊಂದ್ಸಲಿ ಹೇಳ್ತಾ ಇರ್ತೀನಿ, ಇದೇ ಮೈನ್ ರೋಡ್ ಅಲ್ಲಿ, ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಒಂದು ಲೇಔಟ್, ಒಂದು ದೇವಸ್ಥಾನ ಎದುರುಗಡೆ ಒಂದು ಲೊಕೇಶನ್ ನ ಮಾರಾಟ ಮಾಡ್ತಾ ಇದೀವಿ. 2000 ರೂಪಾಯಿ, 2500 ರೂಪಾಯಿ ಬಂದು ತಗೊಳ್ಳಿ ಸರ್ ಈ ಲೇಔಟ್ ನ ಅಂತ ಸಾಕಷ್ಟು ಸಲ ವಿಡಿಯೋಸ್ ನ ಮಾಡಿದ್ದೆ. ಆದ್ರೆ ಆ ಲೇಔಟ್ ನ ಗ್ರಾಹಕರು ತಗೊಂಡಿಲ್ಲ, ದೂರ ಆಗೋಯ್ತು ಅಂತ ಅದನ್ನ ಬಿಟ್ರು. ಇವತ್ತು ಅದೇ ಪ್ರಾಪರ್ಟಿನ 3500, 4000 ಕೊಟ್ಟು ತಗೊಂತಾ ಇದಾರೆ. ಸೊ ನೀವು ಯೋಚನೆ ಮಾಡಿ, 2 ತಿಂಗಳ ಹಿಂದೆ 2500 ರೂಪಾಯಿ, ಇವತ್ತು 3500 ರೂಪಾಯಿ ಪ್ರಾಪರ್ಟಿ, 12 ಲಕ್ಷ ರೂಪಾಯಿ ಒಂದೇ ತಿಂಗಳು, 2 ತಿಂಗಳಲ್ಲಿ ಜಾಸ್ತಿ ಹೈಕ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ. ಹೌದು, ಇವತ್ತಿನ ಪ್ರೈಸ್ ಅಲ್ಲಿ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ. ನಾವು ಕಂಪ್ನಿ ಕಡೆಯಿಂದ ಎಷ್ಟು ಲಾಭ ಮಾಡ್ಕೊಡ್ಬೇಕೋ ಅಷ್ಟು ಲಾಭ ಮಾಡ್ಕೊಡ್ತಾ ಇರ್ತೀವಿ. ಮಿಸ್ ಮಾಡ್ಕೋಬೇಡಿ, ಇಮಿಡಿಯೇಟ್ ಆಗಿ ಕಾಲ್ ಮಾಡಿ, ಸೈಟ್ ವಿಸಿಟ್ ಮಾಡಿ. ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ಫ್ಯಾಮಿಲಿ ಸಮೇತ ಬಂದ್ರೆ ಕಂಪ್ನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ವೆಯ್ಟ್ ಮಾಡಬೇಡಿ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ. ಇದರಲ್ಲಿ ಇರೋದು ಕೆಲವೇ ಸೈಟ್ಗಳು ಮಾತ್ರ. ಕಡಿಮೆ ಚಿಕ್ಕ ಲೇಔಟ್ ನ ಮಾಡಿದೀವಿ, BMRDA ಲೇಔಟ್ ಮಾಡಿದೀವಿ. ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ, ಸೈಟ್ ನ ವಿಸಿಟ್ ಮಾಡಿ, ಸೈಟ್ ನ ಸ್ವಂತ ಮಾಡ್ಕೊಳ್ಳಿ.